2024ನಲ್ಲಿ ಯಾರ್ಯಾರಿಗೆ ಒಳ್ಳೆಯದಾಗಿದೆ, ಯಾರ್ಯಾರಿಗೆ ಕೆಟ್ಟದಾಗಿದೆ ಅನ್ನೋದು ಅವ್ರವ್ರ ವಿಷಯ ಬಿಟ್ಟಿದ್ದು. ಯಾಕೆಂದ್ರೆ ಕೆಲವೊಬ್ರು ಬಹಳ ಜನ ಒಳ್ಳೇದು ಮಾಡ್ಕೊಂಡಿರ್ತಾರೆ, ಕೆಲವೊಬ್ರು ಕೆಟ್ಟದ್ದು ಮಾಡ್ಕೊಂಡಿರ್ತಾರೆ. ಇಲ್ಲಿ ಮಾಡ್ಕೊಂಬಾರ್ದು ಎಲ್ಲ ವಿಧಿ. ಬಟ್ ಒಂದು ತಿಳ್ಕೊಳ್ಳಿ, 2024ನಲ್ಲಿ ನೀವು ಗೊತ್ತಿಲ್ಲದನೋ ಮಿಸ್ಟೇಕ್ ಆಗಿರಬಹುದು, ಪರವಾಗಿಲ್ಲ. ಇವಾಗ ನೀವು ಏನೇನು ಮಿಸ್ಟೇಕ್ ಮಾಡಿದ್ರಲ್ವಾ, ಸೊ 2025ನಲ್ಲಿ ಮಾಡಕ್ಕೆ ಹೋಗ್ಬೇಡಿ. ನೀವು ಏನಾದರೂ ನೀವು ಗೋಲ್ ಇಟ್ಕೊಂಡಿರಲ್ಲ, 2025ನಲ್ಲಿ ನೀವು ಕಂಪ್ಲೀಟ್ ಮಾಡಲೇಬೇಕು. ಯಾಕಂದ್ರೆ 100 ಇಕ್ಕೊಂಬದ್ರಲ್ಲಿ ಯಾವ್ದು ಮಾಡ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಬಟ್ ಒಂದೇ ಇಟ್ಕೊಳ್ಳಿ, ಅದು ಸಕ್ಸಸ್ ಆಗೋವರೆಗೂ ಬಿಡಬೇಡಿ. ಇವಾಗ ಏನು ಟೈಮ್ ವೇಸ್ಟ್ ಆಗಿದೆ, ಅದು ಏನೋ ಮಾಡೋಕ್ಕೆ ಬರೋದಿಲ್ಲ, ಬಿಟ್ಟುಬಿಡಿ. ನಿಮ್ಗೆ ಅನಿಸ್ತಾ ಇದೆನಾ? ಕೆಲವೊಬ್ರು ಬಿಸಿ ಇರುತ್ತಾರಲ್ಲ, ಅವರಿಗೆ ಈ ಒಂದು ವರ್ಷ ಹೇಗೆ ಕಳೆದೋಯ್ತೋ ಗೊತ್ತಿಲ್ಲ. ಇಷ್ಟು ಸ್ಪೀಡಾಗಿ ಹೋಗಿತ್ತು ಅಂದರೆ ಅಷ್ಟು ಜಲ್ದಿ ಹೋಗಿದೆ. ಇದು ಯಾರಿಗೆ ಅನಿಸುತ್ತೆ ಗೊತ್ತಾ? ಬಿಸಿ ಇದ್ದವನಿಗೆ. ಯಾಕಂದ್ರೆ ಪ್ರಪಂಚ ಬಗ್ಗೆ ತಿಳ್ಕೊಂಬಾರ್ದಂಗೆ ಅವ್ನ ಕೆಲಸ ಅವನ ಮೇಲೆ ಇರುತ್ತೆ. ಬಿಸ್ನೆಸ್ನಲ್ಲಿ ಇಲ್ಲ, ಅವ್ನು ಅನ್ಕೊಂಡಿದ್ದ ಗೋಲ್ನಲ್ಲಿ ಸಕ್ಸಸ್ ಆಗಿದ್ದವ್ರು ನೋಡಿ, ಅವ್ರಿಗೆ ಅನಿಸ್ತಾ ಇದೆ ಇಷ್ಟು ಫಾಸ್ಟಾಗಿ 2024 ಕಂಪ್ಲೀಟ್ ಆಗ್ತಾ ಇದೆ ಅಂತ. ಬೈ ದ ಬೈ, 2025 ಪ್ರತಿಯೊಬ್ಬರಿಗೆ ಒಳ್ಳೇದಾಗಲಿ. ಹ್ಯಾಪಿ ನ್ಯೂ ಇಯರ್. ನೀವು ಬದಲಾವಣೆ